ಹಾಯ್ ಹಲೋ, ಇವತ್ತು ನಮಸ್ಕಾರ. ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ತಗೊಂಡಿದ್ದೀನಿ. 2 ಈರುಳ್ಳಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ತಿನ್ನಕ್ಕೆ ತಕ್ಕೊಂಡು ತಿನ್ನೋದ್ರಾಗೆ ಒಂದು ಟೊಮೊಟೊ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಎಗ್ ರೈಸ್ ಮಾಡೋಣ ಬನ್ನಿ. ಪಾತ್ರೆ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಬೇಯಲಿ ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು. ಈಗ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀವಿ. ಇವಾಗ ಮೊಟ್ಟೆ ಹಾಕೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕೋಣ. ಕಟ್ ಮಾಡಿ ಇವಾಗ ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೊಟ್ಟೆ ಜಾಸ್ತಿನೇ ಇರ್ತೈತೆ, ನಮಗೆ ಮೊಟ್ಟೆ ಜಾಸ್ತಿ ಇರಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಯಾಕಂದರೆ ಮೊಟ್ಟೆ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರ್ತೈತೆ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಸುತ್ತು ಎಣ್ಣೆ ಬಿಟ್ಕೊಳ್ಳಿ, ಮೊಟ್ಟೆ ಕಚ್ಕೊಳ್ಳಲ್ಲ, ಚೆನ್ನಾಗಾಗ್ತದೆ. ಈಗ 5-10 ನಿಮಿಷ, ಒಂದು 8 ನಿಮಿಷದವರೆಗೂ ಆದರೂ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮೊಟ್ಟೆ ಚೆನ್ನಾಗಾಗಿದೆ. ಮೊಟ್ಟೆ ನೋಡಿರಿ, ಸ್ಟವ್ ಸ್ಲಿಮ್ಮಾಗಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯೋದಿಲ್ಲ. ನೋಡಿ, ತಳ ಒಂದು ಸ್ವಲ್ಪನೂ ಹಿಡ್ದಿಲ್ಲ. ಮೊಟ್ಟೆ ನೋಡ್ತಿದ್ರೆ ತಳದಾಗ ಕಚ್ಕೊತೈತೆ, ಪಾತ್ರೆಗೆಲ್ಲ ಆಗುತ್ತೆ. ಈಗ ರೈಸ್ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ರೈಸ್ಗೆ ಆಲೆ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ, ಅದರಿಂದ ಉಪ್ಪೇನು ಹಾಕಲ್ಲ ನಾನು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನ್ ಗರಂ ಮಸಾಲ. ಈಗ ಎಗ್ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇತ್ತು, ಅದಕ್ಕೆ ಅಷ್ಟು ಕೊಡ್ತಾ ಇದ್ದೀನಿ. ಪಾಕೆಟ್ ಎಲ್ಲ ಹಾಕ್ಬೇಡಿ. ಈಗ ತಿರುಕೊಳ್ಳೋಣ. ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ. ನಾವು ಖಾರ ತಿನ್ನಲ್ಲ ಜಾಸ್ತಿ, ಅದರಿಂದ ಸ್ವಲ್ಪ. ಇವಾಗ ಇದನ್ನು ಒಂದು 5 ನಿಮಿಷ ಸ್ಟವ್ ಸ್ಲಿಮ್ ಮಾಡ್ಕೊಂಡು
ಮುಚ್ಕೊಬಿಡೋಣ ಪಾತ್ರೆನ. 5ರಿಂದ ಒಂದು 6-7 ನಿಮಿಷದವರೆಗೂ ಮುಚ್ಕೊಳ್ಳೋಣ. ಈಗ ಆಗಿದೆ. ತುಂಬ ಚೆನ್ನಾಗಿದೆ. ಕೊಟ್ಟಿದ್ದೀನಿ, ಹೇಗಿದೆ ಅಂತ ಹೇಳ್ತಾನೆ. ತಿಂದಪ್ಪು. ನಮ್ಮ ಮನೆಯವರು, ನನ್ನ ಮಗ ಈಗ ಕೊಟ್ಟಿದ್ದೀನಿ. ಸೂಪರ್, ಚೆನ್ನಾಗಿದೆ. ಚೆನ್ನಾಗಿತ್ತಾ? ಉಪ್ಪೆಲ್ಲ ಆಯ್ತಾ? ಅಪ್ಪು ಪ್ಲೀಸ್ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.